ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಕುಂಡಲಿ ಮುಖಾಂತರ ನಮ್ಮ ಇಷ್ಟ ದೇವರನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಇಷ್ಟ ದೇವರ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು? ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಶಕ್ತಿ ಇಷ್ಟ ದೇವರಿಗೆ ಇರುತ್ತೆ. ನಮ್ಮ ಕುಂಡಲಿಯ ಅನುಸಾರ ಇಷ್ಟ ದೇವರನ್ನು ನಾವು ಆರಾಧನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೋದು ಅಥವಾ ಈಡೇರಿಸ್ಕೊಳ್ಬೋದು. ಹಾಗಾದರೆ ಕುಂಡಲಿ ಮುಖಾಂತರ ಹೇಗೆ ನೋಡೋದು ಅನ್ನೋದನ್ನು ನೋಡೋಣ. ನಮ್ಮ ಲಗ್ನ ಕುಂಡಲಿಯಲ್ಲಿ ಮೊಟ್ಟ ಮೊದಲು ಆತ್ಮಕಾರಕ ಗ್ರಹವನ್ನು ಕಂಡುಹಿಡ್ಕೋಬೇಕು. ಆತ್ಮಕಾರಕ ಗ್ರಹ ಹೈಯೆಸ್ಟ್ ಡಿಗ್ರಿ, ಯಾವುದು ಡಿಗ್ರಿ ಜಾಸ್ತಿ ಇರುತ್ತೋ ಯಾವ ಗ್ರಹದ್ದು ಅದು ಆತ್ಮಕಾರಕ ಗ್ರಹ ಆಗುತ್ತೆ. ಆತ್ಮಕಾರಕ ಗ್ರಹದ ಬಗ್ಗೆ ಅತ್ಯಂತ ವಿವರವಾದಂತಹ ವಿಡಿಯೋವನ್ನು ಈ ಹಿಂದೆಯೇ ಅಪ್ಲೋಡ್ ಮಾಡಲಾಗಿದೆ. ಅದು ತಮಗೆ ಈ ವಿಡಿಯೋದ ಐ ಬಟನಲ್ಲಿ ಸಿಗುತ್ತೆ. ಈ ವಿಡಿಯೋದ ಮೇಲ್ಗಡೆ ತಾವು ಐ ಬಟನನ್ನು ಕ್ಲಿಕ್ ಮಾಡಿದ್ರೆ ಅದಕ್ಕೆ ವಿಸ್ತಾರವಾದಂಥ ಮಾಹಿತಿ ಆತ್ಮಕಾರಕ ಗ್ರಹದ ಬಗ್ಗೆ ಇರುತ್ತೆ. ಇನ್ನು ಆತ್ಮಕಾರಕ ಗ್ರಹವನ್ನು ನವಾಂಶದಲ್ಲಿ ಅದು ಎಲ್ಲಿದೆ ಅಂತ ನೋಡಬೇಕು. ಅಂದರೆ ಯಾವ ಮನೆಯಲ್ಲಿ ಕುಳಿತಿದೆ ಅಂತ ನೋಡಬೇಕು. ನವಾಂಶದಲ್ಲಿ ಹೋಗಿ ನೋಡಿದಾಗ ಇದು ಇಂತಲ್ಲಿ ಕುಳಿತಿದೆ. ಈಗ ಫಾರ್ ಎಕ್ಸಾಂಪಲ್ ವೃಷಭದಲ್ಲಿ ಕುಳಿತಿದೆ ಆತ್ಮಕಾರಕ ಗ್ರಹ, ನಮ್ಮ ಲಗ್ನ ಕುಂಡಲಿ ಆತ್ಮಕಾರಕ ಗ್ರಹ ನವಾಂಶದಲ್ಲಿ ವೃಷಭದಲ್ಲಿ ಕುಳಿತಿದೆ ಅಂತ ಅಂದ್ಕೊಳ್ಳೋಣ. ಆಗ ಅದರ 12ನೇ ಮನೆ ಯಾವುದು ಅಂತ ನೋಡಬೇಕು. ಅಂದರೆ ಈ ಆತ್ಮಕಾರಕ ಗ್ರಹ ಏನು ಕುಳಿತಿದೆ ಅದಕ್ಕೆ ಅದು 12ನೇ ಮನೆ ಆಗಿರಬೇಕು. ಲಗ್ನದಿಂದ ಎಣಿಸಿ 12ನೇ ಮನೆಯಲ್ಲ, ಆತ್ಮಕಾರಕ ಗ್ರಹ ಎಲ್ಲಿ ಕುಳಿತಿದೆ ಅದಕ್ಕೆ 12ನೇ ಮನೆ ಯಾವುದು ಅಂತ ನೋಡಬೇಕು. ಎಲ್ಲ ಒಂದು ಕುಂಡಲಿಯಲ್ಲಿ ಆ ಒಂದು ಗ್ರಹ ಏನು ಕುಳಿತಿದೆ ಅಲ್ಲಿಂದ ಎಣಿಸ್ಬೇಕು ಅಂತಾದರೆ ಅದರ ಹಿಂದಿನ ಮನೆ ಏನಾಗಿರುತ್ತೆ. ಲಗ್ನ ಕುಂಡಲಿಯಲ್ಲೂ ಅಷ್ಟೇ ಆಗಿರುತ್ತೆ. ಲಗ್ನದ ಹಿಂದಿನ ಮನೆ 12ನೇ ಮನೆ ಆಗಿರುತ್ತೆ. ಹಾಗೆಯೇ ಇಲ್ಲಿ 12ನೇ ಮನೆ ಆ ಮನೆಯ ಹಿಂದಿನ ಮನೆ ಆಗಿರುತ್ತೆ. ಅಂದರೆ ಇಲ್ಲಿ ಎಕ್ಸಾಂಪಲ್ ನಾವೇನು ನೋಡ್ತಾ ಇದ್ವಿ ಅದರಲ್ಲಿ ಮೇಷ ಆಗಿರುತ್ತೆ. ಆಗ ಆ ಮೇಷಕ್ಕೆ ಸಂಬಂಧಪಟ್ಟಂತಹ ಇಷ್ಟ ದೇವರನ್ನು ಆರಾಧನೆ ಮಾಡಿದಲ್ಲಿ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಈ ಇಷ್ಟ ದೇವರುಗಳನ್ನು ಆ ರೀತಿಯಾಗಿ ಕಂಡುಹಿಡ್ತಕ್ಕಂಥದ್ದು. ಈಗ ನಾವಿಲ್ಲಿ ಒಂದೆರಡು ಕುಂಡಲಿಯ ಎಕ್ಸಾಂಪಲನ್ನು ನೋಡೋಣ. ಈ ಒಂದು ಕುಂಡಲಿಯಲ್ಲಿ ಆತ್ಮಕಾರಕ ಗ್ರಹ ಸೂರ್ಯ. ಅದೇ ರೀತಿ ನವಾಂಶದಲ್ಲಿ ನೋಡಿದಾಗ ಇದು ಆತ್ಮಕಾರಕ ಗ್ರಹ ಎಲ್ಲಿ ಕುಳಿತಿದೆ ಅಂತಂದರೆ ಅದು ಮಕರದಲ್ಲಿ ಕುಳಿತಿದೆ. ಅದರ 12ನೇ ಮನೆ ಧನು. ಧನುಕ್ಕೆ ಸಂಬಂಧಪಟ್ಟಂತಹ ಇಷ್ಟ ದೇವರನ್ನ ಆರಾಧನೆ ಮಾಡಿದಾಗ ಅವರಿಗೆ ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಹಾಗಾದರೆ ಧನುಗೆ ಯಾವ ಇಷ್ಟ ದೇವರು? ವಿಷ್ಣು ಅಥವಾ ರಾಮ. ವಿಷ್ಣು ಅಥವಾ ರಾಮನನ್ನು ಇವರು ಆರಾಧನೆ ಮಾಡ್ತಾ ಹೋದಲ್ಲಿ ಇವರಿಗೆ ಒಳಿತಾಗುತ್ತೆ ಅಂತ ಅರ್ಥ. ಈಗ ಇನ್ನೊಂದು ಕುಂಡಲಿಯ ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ. ಈ ಕುಂಡಲಿಯಲ್ಲಿ ಇವರಿಗೆ ಆತ್ಮಕಾರಕ ಗ್ರಹ ಬುಧ. ಬುಧ ನವಾಂಶದಲ್ಲಿ ಎಲ್ಲಿದೆ? ಕುಂಭದಲ್ಲಿದೆ. 12ನೇ ಮನೆ ಯಾವುದಾಗತ್ತೆ? ಕುಂಭಕ್ಕೆ ಮಕರ ಆಗುತ್ತೆ. ಮಕರಕ್ಕೆ ಸಂಬಂಧಪಟ್ಟಂತಹ ಇಷ್ಟ ದೇವರು ಶಿವ. ಶಿವನನ್ನು ಆರಾಧನೆ ಮಾಡಿದ್ರೆ, ಶಿವನನ್ನು ಇಷ್ಟ ಒಂದು ದೇವರಾಗಿ ಆರಾಧನೆ ಮಾಡಿದಲ್ಲಿ ಅಲ್ಲಿ ಇವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ಇವರಿಗೆ ಒಳಿತಾಗುತ್ತೆ ಅಂತ ಅರ್ಥ. ಈ ರೀತಿಯಾಗಿ ತಮಗೆ ಇಲ್ಲೊಂದು ಲೀಸ್ಟನ್ನು ಕೊಡಲಾಗ್ತಾ ಇದೆ. ಯಾವ ಯಾವ ರಾಶಿಗೆ ಯಾವ ಒಂದು ದೇವರುಗಳು, ಅಂದರೆ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ದೇವರುಗಳು ಅಂತಕ್ಕಂಥದ್ದನ್ನು ಕೊಡಲಾಗಿದೆ. ತಾವು ಅದರ ಮುಖಾಂತರ ತಮ್ಮ ಒಂದು ಕುಂಡಲಿಯನ್ನು ನೋಡ್ಕೋಬೋದು. ಇಲ್ಲಿ ಇದನ್ನು ತಾವು ಸ್ಕ್ರೀನ್ಶಾಟ್ ತಗೋಬೋದು, ಹಾಗೆಯೇ ಅಥವಾ ನೋಟ್ ಮಾಡ್ಕೋಬೋದು. ಮೇಷಕ್ಕೆ ಹನುಮಾನನನ್ನು ಅಥವಾ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ವೃಷಭಕ್ಕೆ ಲಕ್ಷ್ಮಿ ಅಥವಾ ಕೃಷ್ಣ. ಮಿಥುನಕ್ಕೆ ವಿಷ್ಣು ಅಥವಾ ಗಣೇಶ. ಕರ್ಕಕ್ಕೆ ಶಿವ ಅಥವಾ ಪಾರ್ವತಿ. ಹಾಗೆಯೇ ಸಿಂಹಕ್ಕೆ ಸೂರ್ಯದೇವನನ್ನು ಆರಾಧನೆ ಮಾಡ್ಬೋದು ಅಥವಾ ರಾಮನನ್ನು. ಅದೇ ರೀತಿ ಕನ್ಯಾಕ್ಕೆ ಗಣೇಶ ಅಥವಾ ಸರಸ್ವತಿಯ ಆರಾಧನೆ. ತುಲಕ್ಕೆ ಲಕ್ಷ್ಮಿ ಅಥವಾ ವಿಷ್ಣುವಿನ ಆರಾಧನೆ. ವೃಶ್ಚಿಕಕ್ಕೆ ಶಿವ ಅಥವಾ ಹನುಮಾನ್ನ ಆರಾಧನೆ. ಧನುಕ್ಕೆ ವಿಷ್ಣು ಅಥವಾ ರಾಮನ ಆರಾಧನೆ. ಮಕರಕ್ಕೆ ಶನಿಯ ಆರಾಧನೆ. ಕುಂಭಕ್ಕೆ ಆಂಜನೇಯ ಅಥವಾ ಹನುಮಂತನ ಆರಾಧನೆ. ಮೀನಕ್ಕೆ ವಿಷ್ಣು ಅಥವಾ ಕೃಷ್ಣನ ಆರಾಧನೆ. ಈ ರೀತಿಯಾಗಿ ತಾವು ತಮ್ಮ ಕುಂಡಲಿಯಲ್ಲಿ ಈಗ ಹೇಳಿದ ರೂಲ್ ಪ್ರಕಾರ ಅಪ್ಲೈ ಮಾಡಿಕೊಂಡು ನೋಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭ ಮಸ್ತು. ಧನ್ಯವಾದಗಳು.